ಯಾವ ಆರ್ಥಿಕ ತಜ್ಞರು ಸಮರ್ಥನೆ ಮಾಡ್ಲಿಕ್ಕಾಗತ್ತೆ? ಇನ್ನ ಈ ಬಾರಿ ಬಜೆಟ್ ನಲ್ಲಿ ಕೆಲವರಿಗೆ ಖುಷಿಯಾಗಿದೆ. ನಾನು ಎಐಸಿಸಿ ಅಧ್ಯಕ್ಷರಿಗೆ ಮತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಬಯಸ್ತೇನೆ, ಇದು ಕಾಂಗ್ರೆಸ್ ಬಜೆಟ್ ಮುಸ್ಲಿಂ ಲೀಗ್ ಬಜೆಟ್? ಬಹುಶಃ ಜಿನ್ನ ಆತ್ಮ ಬಹಳ ಖುಷಿ ಪಡ್ತಿರ್ಬೋದು, ಅಥವಾ ಜಿನ್ನ ಆತ್ಮನೇ ಇವರಿಗೆ ಪ್ರಚೋದನೆ ಕೊಟ್ಟಿರಬಹುದು ಅಂತ ಅನ್ಸುತ್ತೆ ಸಿದ್ದರಾಮಯ್ಯನವರಿಗೆ. ಯಾಕೆಂದ್ರೆ ನೋಡಿ, ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿ ಸಂವಿಧಾನದ ಆರ್ಟಿಕಲ್ 15 ಮತ್ತು ಆರ್ಟಿಕಲ್ 42 SC/ST ಮೀಸಲಾತಿಯನ್ನ ಸಮರ್ಥಿಸುತ್ತೆ. ಮತೀಯ ಆಧಾರಿತ ಮೀಸಲಾತಿಯನ್ನ ಸಂವಿಧಾನ ಒಪ್ಪಲಿಲ್ಲ. ಮೀಸಲಾತಿ ಕೊಡೋ ಸಂದರ್ಭದಲ್ಲಿ ಮತೀಯ ಆಧಾರಿತ ಮೀಸಲಾತಿಯ ಬೇಡಿಕೆಯನ್ನ ಅಂದ್ರೆ ರಿಲಿಜಿಯಸ್ ಬೇಸ್ಡ್ ರಿಸರ್ವೇಶನ್ ಕೆಲವರು ಡಿಮಾಂಡ್ ಮಾಡಿದ್ರು. ಬ್ರಿಟಿಷರ ಕಾಲದಲ್ಲಿ ಇತ್ತು, ಕೊಡಬೇಕು ಅಂತ ಹೇಳಿ. ಬಹಳ ಸ್ಪಷ್ಟವಾಗಿ ಸಂವಿಧಾನ ರಚನಾ ಸಭೆ ನಿರಾಕರಿಸ್ತು, ಕಾರಣನೂ ಕೊಡ್ತು. ನೀವು ಮತೀಯ ಆಧಾರದಲ್ಲಿ ದೇಶ ಒಡೆದ್ರಿ, ನಿಮ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಬದುಕಕ್ಕಾಗಲ್ಲ ಅಂತ ಬೇರೆ ದೇಶ ತಗೊಂಡ್ರಿ, ಮತ್ತೆ ಮತೀಯ ಆಧಾರದ ಮೀಸಲಾತಿ ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದು ಅರ್ಥಹೀನ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ನಿರಾಕರಿಸಿದ್ರು. ಇವರು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಮತ್ತೆ ಮತೀಯ ಆಧಾರಿತ ಮೀಸಲಾತಿ ಘೋಷಣೆ ಮಾಡಿ ಅದರ ಮುಂದುವರಿಕೆ ಭಾಗವಾಗಿ ಗುತ್ತಿಗೆದಾರರಲ್ಲೂ 2 ಕೋಟಿಯವರೆಗೆ ಸರ್ಕಾರಿ ಗುತ್ತಿಗೆಯಲ್ಲೂ ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಘೋಷಣೆ ಮಾಡಿದ್ದಾರೆ. ಇದು ಕಾಂಗ್ರೆಸ್ನ ಕಮ್ಯುನಲ್ ಪೊಲಿಟಿಕ್ಸ್ ನ ತೋರಿಸುತ್ತೆ, ಕೋಮುವಾದಿ ರಾಜಕಾರಣವನ್ನು ತೋರಿಸುತ್ತೆ. ಅದಕ್ಕೆ ನಾನು ಹೇಳಿದೆ ಇದು ಮುಸ್ಲಿಂ ಲೀಗ್ ಬಜೆಟ್ ಕಾಂಗ್ರೆಸ್ ಬಜೆಟ್ ಅಂತ ಹೇಳಿ. ಮುಸ್ಲಿಮರ ಸರಳ ಮದುವೆಗೆ 50,000. ಯಾಕೆ? ಓಟ್ ತಗೊಳ್ಬೇಕಾದ್ರೆ ಮಾತ್ರ ನಿಮಗೆ ಹಿಂದೂ ಬೇಕಾ? ನಾನು ಹಿಂದೂ ಅಲ್ವಾ ಅಂತ ಹೇಳ್ತಾ ಇದ್ರಿ. ನಾನು ಕೆಪಿಸಿಸಿ ಅಧ್ಯಕ್ಷ ಕೇಳ್ತೀನಿ, ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಬದುಕ್ತಾ ಇದ್ದೀನಿ, ಹಿಂದುವಾಗಿ ಸಾಯ್ತೀನಿ ಅಂತ ಹೇಳಿದ್ರಿ. ನಿಮ್ ಬಜೆಟ್ ನಲ್ಲಿ ಎಲ್ಲಿ ಹಿಂದೂಗಳಿಗೆ?